ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ಪರಿಶುದ್ಧ ಆರಾಧನೆಯಲ್ಲಿ ಮತ್ತೊಂದು ಆವರ್ತಿ ಸರ್ವಶಕ್ತನಾದ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ 122ನೇ ಕೀರ್ತನೆಯಲ್ಲಿ ದಾವೀದನು ಹಾಡಿದಂತೆ 2021 ಈ ಭಾನುವಾರ ಮತ್ತು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವ. ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನು ನಿನಗೆ ತಿಳಿಸುತ್ತೇನೆ ಎಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಈ ಬೆಳಗಿನ ಜಾವದಲ್ಲಿ ಮತ್ತು ದಾವತಿ ಕೃತಜ್ಞತೆಯಿಂದ ನಾವು ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದಾವೆ. ಕೀರ್ತನೆ 103:1-2 ವಾಕ್ಯಗಳಲ್ಲಿ ನಾವು ನೋಡುವಂತೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಈ ಬೆಳಗಿನ ಜಾವದಲ್ಲಿ ಮತ್ತು ದಾವತಿ ಕೃತಜ್ಞತೆಯಿಂದ, ಕೃತಜ್ಞತಾ ಭಾವದಿಂದ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವುದಕ್ಕೆ ದೇವರು ಕೊಟ್ಟಂಥ ಈ ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅನೇಕರಿಗೆ ಆರಾಧನೆಗೆ ಹೋಗುವುದಕ್ಕೆ ಮನಸ್ಸಿದ್ದಾಗಿಯೋ ಶಾರೀರಿಕವಾದಂಥ ಕ್ಲೇಶಗಳ ಮೂಲಕವಾಗಿ ಅನೇಕರು ಆಸ್ಪತ್ರೆಗಳಲ್ಲಿ, ಅನೇಕರು ಮನೆಗಳಲ್ಲಿ ಹಾಸಿಗೆಯಲ್ಲಿ ಅಭಯವನ್ನು ಹೊಂದಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಆಯಸ್ಸಿಗಾಗಿ, ದೇವರು ಕೊಟ್ಟಿರುವಂಥ ಆರೋಗ್ಯಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಮತ್ತು ಆವರ್ತಿ ನಾವು ಆಗಿರುವಂಥ ಜಾಗದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಮತ್ತು ಆವರ್ತಿ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ನಾವು ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯಾರಾದರೂ ದೇವರ ಸನ್ನಿಧಾನಕ್ಕೆ ಬರುವಾಗ ಆ ಒಂದು ಪರಿಶುದ್ಧವಾದಂಥ ಮನೋಭಾವದಿಂದ, ಪರಿಶುದ್ಧತೆಯಲ್ಲಿ ದೇವರ ಸನ್ನಿಧಾನಕ್ಕೆ ಸೇರಿ ಬರುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೃಪೆ ಮಾಡುವುದಕ್ಕೋಸ್ಕರವಾಗಿ ಈ ಬೆಳಗಿನ ಜಾವದಲ್ಲಿ ಮತ್ತು ಆವರ್ತಿ ನಮ್ಮ ಜೀವಿತದಲ್ಲಿ ಬಂದಿರುವಂಥ ಎಲ್ಲ ಮಾಲಿನ್ಯಗಳನ್ನು, ಎಲ್ಲ ಪಾಪಗಳನ್ನು ನಮ್ಮ ನೋಟದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಜೀವಿತದ ಪ್ರತಿಯೊಂದು ಭಾಗಗಳಲ್ಲಿ ಬಂದಿರುವಂಥ ಎಲ್ಲ ವಿಧವಾದಂಥ ಮಾಲಿನ್ಯಗಳನ್ನು ಯೇಸುವಿನ ರಕ್ತದಲ್ಲಿ, ಯೇಸುವೆ ನನ್ನನ್ನು ತೊಳೆದು ಶುದ್ಧಿಪಡಿಸಿ ಎಂಬುದಾಗಿ ನಾವು ದೇವರ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡೋಣ. ಈ ಬೆಳಗಿನ ಜಾವದಲ್ಲಿ ಮತ್ತು ಆವರ್ತಿ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಇಂಥ ಒಳ್ಳೆ ಸಮಯದೋಳು ಯೇಸುವೆ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯದೋಳು ಯೇಸುವೆ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ನಿಮ್ಮನ್ನು ಹರಸಿ ನಾವು ಸೇರಿ ಬಂದಿದ್ದೇವೆ ಸ್ವಾಮಿ.
ಹೌದು ಕರ್ತನೆ, ಈ ಪರಿಶುದ್ಧ ದಿನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಮಾಲಿನ್ಯಗಳನ್ನು ಕರ್ತನೆ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಅರಿಕೆ ಮಾಡ್ತಾ ಇದ್ದೇವೆ. ಪರಿಶುದ್ಧನಾದ ದೇವರನ್ನು ಪರಿಶುದ್ಧತೆಯಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ನಮ್ಮ ಪ್ರಾರ್ಥನೆ, ನಮ್ಮ ಹಾಡುಗಳು, ನಮ್ಮ ಸ್ತೋತ್ರ ನಿನಗೆ ಪ್ರಸಾದಕರವಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ದೇಶದ ವಿವಿಧ ಭಾಗಗಳಲ್ಲಿ ಕರ್ತನೆ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಕರ್ತನೆ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಇಂದಿನ ಆರಾಧನೆ ಮೂಲಕವಾಗಿ ದೇವರೇ ನಿನ್ನ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥನೆ ಕಡಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ದೇವರನ್ನು ಸ್ತುತಿಸಿರಿ ಸದಾಕಾಲ, ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸದಾಕಾಲ ದೇವರನ್ನು ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕ ಆಕಾಶ ನೋಡಿ ಸ್ತುತಿಸಿರಿ. ಹಲ್ಲೆಲೂಯಾ ನೋಡಿ ಸ್ತುತಿಸಿರಿ. ಸದಾಕಾಲ ದೇವರನ್ನು ಸ್ತುತಿಸಿರಿ. ಆತನ ಮಹಾಕಾರ್ಯಗಳಿಗಾಗಿ, ಆತನ ಮಹಾಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ಆತನನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ, ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ಆತನನ್ನು ಸ್ತುತಿಸಿರಿ. ಸದಾಕಾಲ ದೇವರನ್ನು ಸ್ತುತಿಸಿರಿ. ಓಂಬೋದೂತ ಆತನನ್ನು ಸ್ತುತಿಸಿರಿ. ಓಂಬೋದೂತ ಆತನನ್ನು ಕಮ್ಮರಿಯಿಂದ ಸ್ತುತಿಸಿರಿ. ಹಲ್ಲೆಲೂಯಾ, ಸ್ವರಮಂಡಲ ಕಿನ್ನರಿಗಳಿಂದ ದೇವರನ್ನು ಸ್ತುತಿಸಿರಿ. ದಾಮಡಿ ಬಡಿಯುತ್ತ ಕುಡಿಯುತ್ತ ಸ್ತುತಿಸಿರಿ. ದಾಮಡಿ ಬಡಿಯುತ್ತ ಕುಡಿಯುತ್ತ ಸ್ತುತಿಸಿರಿ. ಶಾಂತಿವಾದ್ಯ ಕೊಡಲು, ಹಲ್ಲೆಲೂಯಾ, ಶಾಂತಿವಾದ್ಯ ಕೊಡಲು ಗಳಿಂದ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನು ಸ್ತುತಿಸಿರಿ. ಎಲ್ಲರಿಂದ ಸ್ತುತಿಸಿರಿ. ಹಲ್ಲೆಲೂಯಾ, ಎಲ್ಲರಿಂದ ಸ್ತುತಿಸಿರಿ. ಸದಾಕಾಲ ದೇವರನ್ನು ಸ್ತುತಿಸಿರಿ.
ಹಲ್ಲೆಲೂಯಾ ದೇವರನ್ನು ಸ್ತುತಿಸಿರಿ ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಶ್ವಾಸವಿರುವರೆಲ್ಲ ಯೆಹೋವನ ಸ್ತುತಿಸಲಿ. ಶ್ವಾಸವಿರುವರೆಲ್ಲ ಯೆಹೋವನ ಸ್ತುತಿಸಲಿ. ಯೆಹೋವನಿಗೆ ಸ್ತೋತ್ರ. ಹಲ್ಲೆಲೂಯಾ ಯೆಹೋವನಿಗೆ ಸ್ತೋತ್ರ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಿರ್ಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯ. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಾಮದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಾಮದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಯೋಚಿಸಲೆ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು.
ಸ್ತೋತ್ರಕ್ಕೆ ಯಾತನೆ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಯಾತನೆ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಪ್ರತ್ಯೇಕವಾಗಿ ಕಳೆದ ಒಂದು ವರ್ಷ ನಮ್ಮ ಜೀವಿತದಲ್ಲಿ ಎಂದಿಗೂ ಮರೆಯಲಾಗದೇ ಇರುವಂತಹ ಒಂದು ಅನುಭವವನ್ನು ಕೊಟ್ಟಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅನೇಕ ತಿಂಗಳುಗಟ್ಟಲೆ ಆರಾಧನೆಗೆ ಹೋಗುವುದಕ್ಕೆ ಸಾಧ್ಯವಿಲ್ಲದೆ ಮನೆಗಳಲ್ಲಿ ನಾವು ಆಗಿರುವಂಥ ಅವಸ್ಥೆಗಳಲ್ಲಿ ನಾವು ಆಗಿದ್ದೆವು. ಆದರೆ ಈ 2021ರಲ್ಲಿ ದೇವರು ಪ್ರತ್ಯೇಕವಾಗಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು, ಸಾವಕಾಶವನ್ನು ಕೊಟ್ಟಿದ್ದಾನೆ. ಇಲ್ಲಿ ನಾವು ಆಡಿದ ರೀತಿಯಲ್ಲಿ ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು ಎಂಬುದಾಗಿ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ಕರ್ತನನ್ನು ನಂಬಿದ ದಿನದಿಂದ ಅಲ್ಲ, ಅಲ್ಲಿಂದಲೂ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ. ಎಲ್ಲವನ್ನು ನಮ್ಮ ಜೀವಿತದಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆಗದೆ ಹೋಗಬಹುದು. ಆದರೆ 2020ರಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳನ್ನು ಎಂದಿಗೂ ಯಾರೂ ಮರೆಯುವುದಿಲ್ಲ. ಯಾಕೆಂದರೆ 2020 ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಚರಿತ್ರೆಯಾಗಿ ಉಳಿಯುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾವು ಸಾಧಾರಣವಾಗಿ ಪಾಪಗಳ ಪುಸ್ತಕವನ್ನು ಹೇಳ್ತೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಎಂಬುದಾಗಿ. ಅನೇಕ ವರ್ಷಗಳಿಂದ ಈ ವಾಕ್ಯವನ್ನು ನಾವು ಓದುತ್ತಿದ್ದೇವೆ, ಈ ವಾಕ್ಯವನ್ನು ನಾವು ಮನನ ಮಾಡುತ್ತಿದ್ದೇವೆ, ಈ ವಾಕ್ಯವನ್ನು ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಉಚ್ಚರಿಸ್ತಾ ಇದ್ದೇವೆ. ಆದರೆ 2020ರಲ್ಲಿ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಒಂದು ಅನುಭವವಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ, 2021ರಲ್ಲಿ ಈ ಜನವರಿ ತಿಂಗಳಿನ 17ನೇ ತಾರೀಕು ದೇವರ ಸನ್ನಿಧಾನದಲ್ಲಿ ನಾವು ಕೂತಿರುವಂಥದ್ದು, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಎನ್ನುವಂಥ ಆ ಒಂದು ಪ್ರವಾದನೆ ನಮ್ಮ ಜೀವಿತದಲ್ಲಿ ನೆರವೇರಿರುವುದಕ್ಕೆ ಒಂದು ಉತ್ತಮವಾದಂಥ ಸಾಕ್ಷಿಯಾಗಿದೆ. ಇದಕ್ಕಿಂತಲೂ ದೊಡ್ಡ ಸಾಕ್ಷಿ ನಮ್ಮ ಜೀವಿತದಲ್ಲಿ ಇಲ್ಲ. 2019ರಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ನಾವು ದೇವರಿಂದ ಪಡೆದುಕೊಂಡಿದ್ದೇವೆ, ಆದರೆ ಅವೆಲ್ಲವನ್ನು ನಾವು ಮರ್ತೋಗ್ಬಿಟ್ಟಿದ್ದೇವೆ. 2018ರಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳನ್ನು ನಾವು ಮರ್ತೋಗ್ಬಿಟ್ಟಿದ್ದೇವೆ. ಆದರೆ 2020ರಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತವನ್ನು ಇನ್ನೂ ಒಂದು 10 ವರ್ಷಕ್ಕೆ ನಾವು ಮರೆಯೋದಿಲ್ಲ. 10 ವರ್ಷ ಅಲ್ಲ, ನಮ್ಮ ಜೀವಿತದ ಕೊನೆಯ ದಿನದ ತನಕ ನಾವು ಮರೆಯೋದಿಲ್ಲ. ಯಾಕೆಂದರೆ 2020ರಲ್ಲಿ ದೇವರು ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಸಂರಕ್ಷಣೆ ಯಾವ ರೀತಿಯಾಗಿ ಮಾಡ್ತದೋ ಆ ರೀತಿ ದೇವರು ನಮ್ಮನ್ನು ಸಂರಕ್ಷಿಸಿದರ ಫಲವಾಗಿ 2020ರಲ್ಲಿ ಯಾವ ಉಪದ್ರವವು ನಮ್ಮ ಸಮೀಪಕ್ಕೆ ಬರದಂತೆ ದೇವರು ನಮ್ಮನ್ನು ಕಾಪಾಡಿದ. ಕೀರ್ತನೆ 91ರಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಓದುವಂಥದ್ದು, ಅನೇಕರು ಪ್ರತಿದಿನ ಈ ಒಂದು ಕೀರ್ತನೆಯನ್ನು ಓದುವಂಥವರಾಗಿರ್ತಾರೆ. 91ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು 10ನೇ ವಾಕ್ಯ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಈ ಒಂದು ವಾಕ್ಯ ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಅನುಭವವಾಗಿದೆ ಎಂಬುದಾಗಿ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. 2020ರಲ್ಲಿ ಇಡೀ ಪ್ರಪಂಚ ಒಂದು ರೀತಿಯ ಉಪದ್ರವದ ಮೂಲಕವಾಗಿ ಹಾದು ಹೋದಂಥ ಸಂದರ್ಭದಲ್ಲಿ ದೇವರು ನನ್ನನ್ನು, ನಿನ್ನನ್ನು, ನನ್ನ ಕುಟುಂಬವನ್ನು, ನಿನ್ನ ಕುಟುಂಬವನ್ನು, ನಮ್ಮ ಬಂಧು ಮಿತ್ರರನ್ನು, ನಮ್ಮ ಸ್ನೇಹಿತರನ್ನು ಪರಿಪಾಲಿಸಿದಂಥ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. 7ನೇ ವಾಕ್ಯದಲ್ಲಿ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಎಂಬುದಾಗಿ.
ನಾವು ವಾಸಿಸುವಂಥ ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಕಳೆದ ವರ್ಷ ಎಷ್ಟು ಸಾವಿರ ಜನರು ಮರಣವನ್ನು ಅನುಭವಿಸಿದರು. ನಮ್ಮ ರಾಜ್ಯದಲ್ಲಿ ಎಷ್ಟು ಸಾವಿರಾರು ಜನರು ಮರಣವನ್ನು ಅನುಭವಿಸಿದರು. ನಮ್ಮ ದೇಶದಲ್ಲಿ ಎಷ್ಟು ಲಕ್ಷಾಂತರ ಜನರು ಮರಣವನ್ನು ಅನುಭವಿಸಿದರು. ಇಡೀ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನರು ಈ ಒಂದು 2020ರಲ್ಲಿ ಒಂದು ಚಿಕ್ಕ ವೈರಸ್ ಮೂಲಕವಾಗಿ ಮರಣವನ್ನು ಅನುಭವಿಸಿದರು. ನಾವು ನೋಡುತ್ತೇವೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಈ ಒಂದು ಪ್ರವಾದನೆ ನಮ್ಮ ಜೀವಿತದಲ್ಲಿ 2020ರಲ್ಲಿ ನೆರವೇರಿದರ ಫಲವಾಗಿ 2021ರ ಈ ದಿನವನ್ನು ನಾವು ಕಂಡಿದ್ದೇವೆ. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂಥ ಉಪಕಾರಗಳು ಅಷ್ಟಿಷ್ಟಲ್ಲ, ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಂತಹ, ವಿವರಿಸುವುದಕ್ಕೆ ಅಸಂಖ್ಯಾತವಾಗಿರುವಂತಹ ಆಶೀರ್ವಾದಗಳನ್ನು ದೇವರು ನಮ್ಮ ಜೀವಿತದಲ್ಲಿ ದಯಪಾಲಿಸಿದ್ದಾನೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾ, ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ಎಣಿಸುವುದಾದರೆ ನಿನ್ನ ಸಂತತಿಯನ್ನು ಎಣಿಸಬಹುದು, ಸಮುದ್ರದ ತೀರದಲ್ಲಿರುವಂಥ ಮರಳಿನ ಕಣಗಳನ್ನು ಎಣಿಸುವುದಾದರೆ ನಿನ್ನ ಸಂತತಿಯನ್ನು ಎಣಿಸಬಹುದು ಎಂಬುದಾಗಿ. ಆದರೆ 2020ರಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಅತಿಶಯ ಇದೆಯಲ್ಲ, ಆಕಾಶದ ನಕ್ಷತ್ರಗಳಿಗಿಂತಲೂ ಮಿಗಿಲಾಗಿ, ಸಮುದ್ರದ ಮರಳಿಗಿಂತಲೂ ಮಿಗಿಲಾಗಿ, ಎಣಿಸುವುದಕ್ಕೆ ಆಗದೇ ಇರುವಂಥ ಅಸಂಖ್ಯಾತವಾದಂಥ ಆಶೀರ್ವಾದಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಇಸ್ರಾಯೇಲ್ ಮಕ್ಕಳು ತಮ್ಮ ಜೀವಿತದಲ್ಲಿ ಸಂಭವಿಸಿದ ದೇವರು ಮಾಡಿದಂಥ ಎಲ್ಲ ಅದ್ಭುತಗಳನ್ನು ಮರೆತು ಹೋದರು. ನಮಗೆ ಗೊತ್ತು, ಇಸ್ರಾಯೇಲ್ ಮಕ್ಕಳನ್ನು ದೇವರು ಐಗುಪ್ತ ದೇಶದಿಂದ ಬರಮಾಡಿದಂಥ ಸಂದರ್ಭದಲ್ಲಿ ದೇವರು ಐಗುಪ್ತ ದೇಶದವರಿಗೆ ವಿಧಿಸಿದಂಥ ಯಾವ ಶಿಕ್ಷೆಯನ್ನು ಇಸ್ರಾಯೇಲರು ವಾಸ ಮಾಡುತ್ತಿದ್ದಂತಹ ಪ್ರದೇಶಕ್ಕೆ ಪ್ರವೇಶಿಸುವುದಕ್ಕೆ ದೇವರು ಆಸ್ಪದವನ್ನು ಕೊಡಲಿಲ್ಲ. ಆದರೆ ಕೇವಲ ಐಗುಪ್ತ ದೇಶವನ್ನು ದಾಟಿ 3 ದಿನ ಯಾತ್ರೆ ಮಾಡಿ ಕೆಂಪು ಸಮುದ್ರದ ಮುಂಭಾಗದಲ್ಲಿ ಬಂದಂಥ ಇಸ್ರಾಯೇಲ್ ಮಕ್ಕಳು ದೇವರು ಮಾಡಿದಂತಹ ಎಲ್ಲ ಅದ್ಭುತಗಳನ್ನು ಕೇವಲ ನಿಮಿಷ ಮಾತ್ರದಲ್ಲಿ ಮರೆತು ಹೋದರು. ಕೇವಲ ನಿಮಿಷ ಮಾತ್ರದಲ್ಲಿ ಮರೆತು ಹೋದರು. ಪ್ರತ್ಯೇಕವಾಗಿ ದೇವರು ವಿಧಿಸಿದ ನ್ಯಾಯ ತೀರ್ಪು, ಕೊನೆಯದಾಗಿ ವಿಧಿಸಿದ ನ್ಯಾಯ ತೀರ್ಪು, ಐಗುಪ್ತರ ಎಲ್ಲ ಚೊಚ್ಚಲುಗಳನ್ನು, ಮನುಷ್ಯರನ್ನು ಮಾತ್ರವಲ್ಲದೆ ಪಶುಗಳನ್ನು, ಪಕ್ಷಿ ಎಲ್ಲವನ್ನ ಚೊಚ್ಚಲುಗಳನ್ನು ಆತನು ಸಂಹಾರ ಮಾಡಿದಂತಹ ಆ ದೊಡ್ಡ ಅದ್ಭುತವನ್ನು ಸಹ ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರದ ಮುಂಭಾಗದಲ್ಲಿ ಮರೆತು ಹೋದರು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿಯೂ 2020ರಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳು ಮರೆತು ಹೋಗುವುದಕ್ಕೆ ಸಾಧ್ಯತೆ ಇದೆ, ಅಥವಾ ಸೈತಾನನು ಅದನ್ನು ಮರೆ ಮಾಡುವುದಕ್ಕೆ ಸಾಧ್ಯತೆ ಇದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನು ನಮಗೆ ಎಚ್ಚರಿಕೆ ಪಡಿಸುವಂಥದ್ದು, ದೇವರು ಮಾಡಿರುವಂಥ ಉಪಕಾರಗಳನ್ನು ಮರೆಯಬೇಡಿರಿ ಎಂಬುದಾಗಿ. 103ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥ ಉಪಕಾರಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಡುವಂಥದ್ದು ಬಹಳ ಒಳ್ಳೆಯ ಒಂದು ಅಭ್ಯಾಸವಾಗಿರ್ತದೆ ಪ್ರಿಯ ದೇವರ ಮಕ್ಕಳೇ. ಕಾರಣ 3ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆತನು ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದನು ಎಂಬುದಾಗಿ. ಆತನ ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿದೆ. ಈ ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ವಿಮೋಚನೆಯನ್ನು ಪಡೆದುಕೊಂಡಿರುವಂಥ ಪ್ರಿಯ ದೇವರ ಮಕ್ಕಳೇ, ಆದುದರಿಂದಲೇ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಆತನು ನಿಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು ಆಗಿದ್ದಾನೆ. ನಮ್ಮ ಜೀವವನ್ನು ನಾಶದಿಂದ ತಪ್ಪಿಸಿದಂಥ ದೇವರನ್ನ ಮತ್ತೊಂದು ಆವರ್ತಿ 2021ರ 2ನೇ ಭಾನುವಾರ
ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ, ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಈ ದಿನದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಆಡಿದ ರೀತಿಯಲ್ಲಿ ದೇವರನ್ನ ಸ್ತುತಿಸಿರಿ, ಸದಾಕಾಲ ದೇವರನ್ನ ಸ್ತುತಿಸಿರಿ ಎಂಬುದಾಗಿ. ಎರಡನೇ ಹಾಡಿದಲ್ಲಿ ನಾವು ಆಡಿದ್ವಿ, ಆತನು ಮಾಡಿದ ಉಪಕಾರಗಳನ್ನು ಯೋಚಿಸಲೆನ್ನಯ್ಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ದಾವೀದನೊಟ್ಟಿಗೆ ನಾವು ಸೇರಿ ಹೇಳುವ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ನಾವು ಎಷ್ಟು ಸಂತೋಷ ಹೃದಯದಿಂದ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ದಿನದ ವಾಗ್ದಾನಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯ ಕೀರ್ತನೆಗಳು 150ನೇ ಕೀರ್ತನೆಯನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನ ನಾವು ಮಹಿಮೆ ಪಡಿಸೋಣ. Psalms 150. ಯಾಹುವಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಕೊಂಬೂದೂತ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ, ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ. ನಾವು ಓದಿದಂತಹ ಕೀರ್ತನೆ ಸಮಾಪ್ತಿ ಕೀರ್ತನೆ, ಕೀರ್ತನೆಯ ಸಂಗ್ರಹದಲ್ಲಿ ಕೊನೆಯ ಕೀರ್ತನೆ. ಈ ಕೀರ್ತನೆ ದೇವರನ್ನ ಸ್ತುತಿಸುವಂತಹ ಒಂದು ಕೀರ್ತನೆ ಆಗಿದೆ. ಇಲ್ಲಿ ಕೀರ್ತನೆಗಾರನು ದೇವರನ್ನ ಸ್ತುತಿಸಿರಿ ಎಂಬುದಾಗಿ ಆಮಂತ್ರಣ ಕೊಡುವುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರಾರಂಭ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯಾಹುವಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಇಲ್ಲಿ ಕೀರ್ತನೆಗಾರನು ದೇವರನ್ನ ಆರಾಧಿಸಿ ಅಥವಾ ದೇವರನ್ನ ಸ್ತುತಿಸಿ ಈ ಒಂದು ಕೀರ್ತನೆಯನ್ನ ಪ್ರಾರಂಭಿಸುವುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅನೇಕ ಕೀರ್ತನೆಗಳಲ್ಲಿ 111ನೇ ಕೀರ್ತನೆ, 112ನೇ ಕೀರ್ತನೆ, 113ನೇ ಕೀರ್ತನೆ, 116ನೇ ಕೀರ್ತನೆ, ಈ ರೀತಿ ಕೀರ್ತನೆಗಳಲ್ಲಿ ಈ ರೀತಿ ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಪ್ರಾರಂಭಿಸುವುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕಾರಣ ಆತನೊಬ್ಬನೇ ಸ್ತೋತ್ರಕ್ಕೆ ಅರ್ಹನಾಗಿದ್ದಾನೆ. ಈ ಲೋಕದಲ್ಲಿ ನಾವು ಅನೇಕ ವ್ಯಕ್ತಿಗಳನ್ನ ನಾವು ಹೊಗಳುವಂತವರಾಗಿದ್ದೇವೆ. ಪ್ರತ್ಯೇಕವಾಗಿ ರಾಜಕೀಯ ವ್ಯಕ್ತಿಗಳನ್ನ, ಧಾರ್ಮಿಕ ಮುಖಂಡರುಗಳನ್ನ ನಾವು ಹೊಗಳುವಂತವರಾಗಿದ್ದೇವೆ. ಅನೇಕ ಸಂದರ್ಭದಲ್ಲಿ ಅದು ಕೇವಲ ಬಾಯಿಯ ಮೂಲಕವಾಗಿ ಮಾತ್ರ ಬರುವಂಥದ್ದಾಗಿರ್ತದೆ ಹೊರತು ಹೃದಯದಿಂದ ಬರುವಂಥದ್ದಲ್ಲ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು ಯಾಹುವಿಗೆ ಸ್ತೋತ್ರ. ಕಾರಣ ಸರ್ವಶಕ್ತನಾದ ದೇವರು ಒಬ್ಬನೇ ಆತನು ಸ್ತೋತ್ರಕ್ಕೆ ಅರ್ಹನಾಗಿದ್ದಾನೆ ಎಂಬುದಾಗಿ. ನಾವು ಯೆಶಾಯ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಸಾರಾಫಿಯರು 2ರಿಂದ ಪಾದವನ್ನ ಮುಚ್ಚಿ, 2ರಿಂದ ಮುಖವನ್ನ ಮುಚ್ಚಿ, 2 ಬಡಿಯುತ್ತಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆತನನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯೆಶಾಯ ಪ್ರವಾದನ ಪುಸ್ತಕ 6ನೇ ಅಧ್ಯಾಯ ಅದರ 2ನೇ ವಾಕ್ಯದಲ್ಲಿ, ಆತನ ಸುತ್ತ ಸೆರಾಫಿಯರು ಇದ್ದರು, ಪ್ರತಿಯೊಬ್ಬರು 6 ರೆಕ್ಕೆಯುಳ್ಳವರಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಸರ್ವಶಕ್ತನಾದ ದೇವರನ್ನ ಆರಾಧಿಸುವಂತಹ ಅಥವಾ ಸರಾಫಿಯರು ದೇವರನ್ನ ಸ್ತುತಿಸುವಂತಹ ಒಂದು ಕಾರ್ಯವನ್ನ ನಾವು ಈ ಭಾಗದಲ್ಲಿ ನಾವು ನೋಡಿದ್ದೇವೆ. ನಾವು ಓದಿದ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು ಯಾಹುವಿಗೆ ಸ್ತೋತ್ರ ಎಂಬುದಾಗಿ. ಕಾರಣ ದೇವರು ಮಾತ್ರ ಸ್ತೋತ್ರಕ್ಕೆ ಅರ್ಹನಾಗಿರುವಂತಹ ವ್ಯಕ್ತಿಯಾಗಿದ್ದಾರೆ.
ನಮ್ಮ ಜೀವಿತದಲ್ಲಿ ಈ ಸ್ತೋತ್ರಕ್ಕೆ ಅರ್ಹನಾದಂಥ ದೇವರನ್ನ ನಾವು ಹೃದಯದ ಅಂತರಾಳದಿಂದ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಿದ್ದೇವೆ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆಯಲ್ಲಿ ಹೇಳಿರುವಂಥದ್ದು, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಅಥವಾ ಸೇವಿಸಬೇಕು ಎಂಬುದಾಗಿ. ಅನೇಕ ಸಂದರ್ಭದಲ್ಲಿ ನಾವು ದೇವರನ್ನು ಕೇವಲ ಬಾಯಿಯ ಮೂಲಕವಾಗಿ ಮಾತ್ರ ಪ್ರೀತಿಸುವಂತವರಾಗಿದ್ದೇವೆ. ಕೇವಲ ಬಾಯಿಯ ಮೂಲಕ ಮಾತ್ರ ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಆದುದರಿಂದಲೇ ದೇವರ ವಾಕ್ಯದಲ್ಲಿ, ಪ್ರವಾದನ ಪುಸ್ತಕದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನೀವು ಬಾಯಿಯ ಮೂಲಕವಾಗಿ ನನ್ನನ್ನ ಮಹಿಮೆ ಪಡಿಸುತ್ತೀರಿ, ಆದರೆ ನಿಮ್ಮ ಹೃದಯ ನನ್ನಿಂದ ಬಲು ದೂರವಾಗಿದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನ ಸ್ತುತಿಸುವಂಥದ್ದು, ನಾವು ದೇವರನ್ನ ಆರಾಧಿಸುವಂಥದ್ದು ಕೇವಲ ಬಾಹ್ಯವಾದಂತಹ ಆಚಾರ ವಿಚಾರಗಳಲ್ಲಿ ಆಗಿರಬಾರದು. ನಾವು ದೇವರನ್ನ ಆರಾಧಿಸುವಂಥದ್ದು ನಮ್ಮ ಹೃದಯ ಅನುಸಾರವಾಗಿ ಆಗಿರಬೇಕು. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಇಬ್ಬರು ವ್ಯಕ್ತಿಗಳು ದೇವರನ್ನ ಆರಾಧಿಸುವುದಕ್ಕೆ ಹೋದಂತ ವಿಚಾರವನ್ನು ನಾವು ನೋಡುತ್ತೇವೆ. ಆಬೇಲನು ಮತ್ತು ಕಾಯಿನನು. ಈ ವಿಚಾರ ನಮಗೆಲ್ಲರಿಗೂ ನಮಗೆ ಚೆನ್ನಾಗಿ ಗೊತ್ತಿರುವಂತಹ ವಿಚಾರ. ಇಲ್ಲಿ ಬರೆಯಲ್ಪಟ್ಟಿರುವಂತದ್ದು, ಯೆಹೋವನು ಕಾಯಿನನ ಯಜ್ಞವನ್ನು ಮೆಚ್ಚಲಿಲ್ಲ. ಅದರ ಕೆಳಭಾಗದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನು ಏಬೇಲನ ಯಜ್ಞವನ್ನ ಮೆಚ್ಚಿದನು ಎಂಬುದಾಗಿ. ಕಾರಣ, ಕಾಯಿನನ್ನು ಬಾಹ್ಯವಾದ ತೋರಿಕೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಹೋದಂತ ಸಂದರ್ಭದಲ್ಲಿ ಏಬೇಲನು ತನ್ನ ಹೃದಯದ ಅಂತರಾಳದಿಂದ ದೇವರನ್ನ ಆರಾಧಿಸುವುದಕ್ಕೆ ಹೋದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದಿಕಾಂಡ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನ ಮೆಚ್ಚಿದನು ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು, ಆರಾಧನೆಯಲ್ಲಿ ದೇವರು ನೋಡುವಂಥದ್ದು ನಮ್ಮ ಬಾಹ್ಯವಾದಂತಹ ವಿಚಾರವನ್ನಲ್ಲ, ಬದಲಾಗಿ ಆರಾಧನೆಯಲ್ಲಿ ದೇವರು ನೋಡುವಂಥದ್ದು ನಮ್ಮ ಆಂತರಿಕವಾದಂತಹ ವಿಚಾರವನ್ನ. 1 ಸಮುವೇಲ 16ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಸಮುವೇಲ್ ಪ್ರವಾದಿಗೆ ಹೇಳುವಂಥದ್ದು, ಮನುಷ್ಯನು ಹೊರಗಿನ ತೋರಿಕೆಯನ್ನ ನೋಡುತ್ತಾನೆ, ಆದರೆ ದೇವರು ಹೃದಯವನ್ನ ನೋಡುವಂತವನಾಗಿದ್ದಾನೆ. ದೇವರು ನಮ್ಮ ಹೃದಯವನ್ನ ನೋಡುವಂತಹ ಸಂದರ್ಭದಲ್ಲಿ ನಾವು ಆಲಯದಲ್ಲಿ ಕುಳಿತುಕೊಂಡು ದೇವರನ್ನ ಆರಾಧಿಸುತ್ತಿರಬಹುದು, ಅಥವಾ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುತ್ತಿರಬಹುದು, ವೇರೆವರ್ ವಿ ಆರ್. ಆದರೆ ನಮ್ಮ ಹೃದಯ ದೇವರೊಟ್ಟಿಗೆ ಯಾವ ಸಂಬಂಧದಲ್ಲಿ ಇದೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ. ಅನೇಕರು ಬಾಹ್ಯವಾದಂಥ ರೀತಿಯಲ್ಲಿ, ಅನೇಕರು ಧಾರ್ಮಿಕವಾದಂಥ ಆಚಾರ ವಿಚಾರಗಳಲ್ಲಿ ದೇವರನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾದ ದೇವರನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕು, ಸತ್ಯದಲ್ಲಿ ಆರಾಧಿಸಬೇಕು ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಮ್ಮ ನಾವು ಹೇಳುವಂತ ಸ್ತೋತ್ರ ಅದು ಯಥಾರ್ಥವಾಗಿರಬೇಕು. ಸತ್ಯ ಅನ್ನುವಂಥದ್ದು ಯಥಾರ್ಥತ್ವವನ್ನ ಸೂಚಿಸುವಂಥದ್ದಾಗಿದೆ. ನಾವು ದೇವಾಲಯದಲ್ಲಿ 2 ತಾಸು ಕುಳಿತುಕೊಳ್ಳುವಂಥದ್ದು ಅದು ಯಥಾರ್ಥವಾದಂಥ ಮನೋಭಾವದಲ್ಲಿ ಆಗಿರಬೇಕು. ನಮ್ಮ ಶರೀರವನ್ನ ಮಾತ್ರ ಆಲಯದಲ್ಲಿ ಇಟ್ಟು ನಮ್ಮ ಮನಸ್ಸನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋದರೆ ಈ ಕುಳಿತುವಿಕೆಯಿಂದ ಯಾರಿಗೂ ಯಾವ ಪ್ರಯೋಜನವೂ ಬರೋದಿಲ್ಲ. ದೇವರನ್ನ ಆರಾಧಿಸುವಂಥದ್ದು ಅದು ನಮ್ಮ ಮನಪೂರ್ವಕವಾದಂತಹ ಒಂದು ಆರಾಧನೆಯಾಗಿರಬೇಕು. ನಾವು ಓದಿದ ಕೀರ್ತನೆಯಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಯಾಹುವಿಗೆ ಸ್ತೋತ್ರ. ಮುಂದಿನ ಭಾಗದಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು, ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ ಎಂಬುದಾಗಿ. ನಾವು ಎಲ್ಲಿ ದೇವರನ್ನ ಸ್ತುತಿಸಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯೇಸು ಸ್ವಾಮಿ ಹೇಳಿರುವಂತ ಮಾತು, ಎಲ್ಲಿ 2 3 ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತ ದೇವರು ನಮ್ಮ
ಮಧ್ಯದಲ್ಲಿ ಕುಳಿತಿರುವಾಗ ನಾವು ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಆತನ ಪರಿಶುದ್ಧ ಆಲಯದಲ್ಲಿ ಆತನನ್ನು ಸ್ತುತಿಸಿರಿ ಎಂಬುದಾಗಿ ಪೌಲನು ಹೇಳುವಂಥದ್ದು, ನೀವೇ ದೇವರ ಆಲಯವಾಗಿದ್ದೀರಿ. ಎಲ್ಲಿ ಇಬ್ಬರು ಒಟ್ಟಾಗಿ ಸೇರಿ ಬರುತ್ತಾರೋ ಆ ಜಾಗದಲ್ಲಿ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ನಂತರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನ ಸ್ತುತಿಸಿರಿ ಎಂಬುದಾಗಿ. ಇಲ್ಲಿ ನಾವು ಓದಿದ ಕೀರ್ತನೆಯಲ್ಲಿ ಯಾರು ದೇವರನ್ನ ಎಲ್ಲಿ ನಾವು ದೇವರನ್ನ ಆರಾಧಿಸಬೇಕು ಎಂಬುದಾಗಿ ಪ್ರಾರಂಭದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಂತರವಾಗಿ ನಾವು ನೋಡುವಂಥದ್ದು, ಎಲ್ಲಿ ನಾವು ದೇವರನ್ನ ಯಾವ ರೀತಿಯಾಗಿ ದೇವರನ್ನ ಆರಾಧಿಸಬೇಕು. ಪ್ರಾರಂಭದಲ್ಲಿ ಎಲ್ಲಿ ದೇವರನ್ನ ಆರಾಧಿಸಬೇಕು, ಎರಡನೇದಾಗಿ ಹೇಗೆ ದೇವರನ್ನ ಆರಾಧಿಸಬೇಕು. ಎರಡನೇ ವಾಕ್ಯದಲ್ಲಿ ಆತನ ಮಹತ್ ಕಾರ್ಯಗಳಿಗೆ ಸರಿಯಾಗಿ ಆತನನ್ನ ಸ್ತುತಿಸಿರಿ. ದೇವರು ನಿನ್ನ ಜೀವಿತದಲ್ಲಿ ಮಾಡಿರುವಂತಹ ಮಹತ್ ಕಾರ್ಯಗಳಿಗೆ, ದೇವರು ನಿನ್ನ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತಗಳಿಗೆ, ದೇವರು ನಿನ್ನ ಕೌಟುಂಬಿಕ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತಗಳಿಗೆ ಸರಿಯಾಗಿ ನೀನು ನಾನು ದೇವರನ್ನ ಸ್ತುತಿಸುವಂತವರಾಗಿರಬೇಕು. ಅನೇಕ ಸಂದರ್ಭದಲ್ಲಿ ನಾವು ದೇವರನ್ನ ಆರಾಧಿಸುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು ನಾವು ಏನೋ ದೇವರಿಗೆ ಹೆಚ್ಚಾಗಿ ಕೊಡುವ ರೀತಿಯಲ್ಲಿ, ನಿಜವಾಗಲೂ ದೇವರಿಂದ ಆಶೀರ್ವಾದವನ್ನ ಹೊಂದಿಕೊಂಡ ಅನುಭವಕ್ಕೆ ಸರಿಯಾಗಿ ನಾವು ದೇವರನ್ನ ಸ್ತುತಿಸುತ್ತಿದ್ದೇವಾ ಎಂಬುವಂತ ಒಂದು ಪ್ರಶ್ನೆಯನ್ನ ನಮ್ಮೊಳಗೆ ನಾವು ಕೇಳಿಕೊಳ್ಳುವಂಥದ್ದು ಒಂದು ಒಳ್ಳೆಯ ವಿಚಾರವಾಗಿರ್ತದೆ. ಎರಡನೇದಾಗಿ ನಾವು ನೋಡುವಂಥದ್ದು, ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ, ದೇವರ ಮಹಾಪ್ರಭಾವಕ್ಕೆ ಸರಿಯಾಗಿ ನಾವು ಆತನನ್ನ ಸ್ತುತಿಸುವಂತವರಾಗಿರಬೇಕು. 3, 4, 5 ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಕೊಂಬುದುತ್ತಾ ಆತನನ್ನು ಸ್ತುತಿಸಿರಿ. ಆಮೇಲೆ ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಜಲ್ಲರಿಯಿಂದ ಆತನನ್ನ ಸ್ತುತಿಸಿರಿ ಎಂಬುದಾಗಿ ದಾವೀದನು ದೇವರ ಮಂಜೂಷವನ್ನ ಚೀಯೋನಿಗೆ ತರುವುದಕ್ಕೆ ತೀರ್ಮಾನಿಸಿದಂತಹ ಸಂದರ್ಭದಲ್ಲಿ ದಾವೀದನು ದೇವರನ್ನ ಸ್ತುತಿಸಿದಂತ ವಿಧಾನವನ್ನ 2 ಸಮುವೇಲ 6ನೇ ಅಧ್ಯಾಯ ಅದರ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಮಂಜೂಷವನ್ನ ಚೀಯೋನಿಗೆ ತರುವಂತ ಸಂದರ್ಭದಲ್ಲಿ ದಾವೀದನು ದೇವರನ್ನ ಸ್ತುತಿಸಿದಂತ ರೀತಿ 2 ಸಮುವೇಲ 6ನೇ ಅಧ್ಯಾಯ ಅದರ 5ನೇ ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ದಾವೀದನು ಎಲ್ಲ ಇಸ್ರಾಯೇಲ್ಯರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಬಂದರು ಎಂಬುದಾಗಿ. ಇಲ್ಲಿ ದಾವೀದನು ದೇವರನ್ನ ಆರಾಧಿಸಿದಂತ ಒಂದು ವಿಧಾನವನ್ನ ನಾವು ಇಲ್ಲಿ ಓದಿ ನೋಡಿದ್ದೇವೆ. ಇಲ್ಲಿ ಹೇಳುವಂಥದ್ದು, ದೇವರನ್ನ ಆ ಎಲ್ಲ ವಿಧವಾದಂಥ ರೀತಿಯಲ್ಲಿ, ಅಂದ್ರೆ ಎಲ್ಲ ವಾದ್ಯ ಉಪಕರಣಗಳೊಂದಿಗೆ ದೇವರನ್ನ ಆರಾಧಿಸಬೇಕು ಎಂಬುದಾಗಿ ನಾವು ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಕೆಳಭಾಗದಲ್ಲಿ ಬರೆದಿರುವಂಥದ್ದು ಎಲ್ಲ ರೀತಿಯ ವಾದ್ಯಗಳನ್ನು ನಾವು ಇಲ್ಲಿ ನೋಡ್ತೇವೆ. ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವೆಲ್ಲವೂ ಇದ್ದು ನಂತರವಾಗಿ ಬರೆಯಲ್ಪಟ್ಟಿರುವಂತಹ ವಾಕ್ಯ ಪೂರ್ಣಾಸಕ್ತಿಯಿಂದ. ಇದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರ. ಇವತ್ತು ನಮ್ಮ ಸಭೆಗಳಲ್ಲಿ ಎಲ್ಲ ವಿಧವಾದಂಥ ವಾದ್ಯ ಉಪಕರಣಗಳನ್ನು ನಾವು ನೋಡ್ತೇವೆ. ಆದರೆ ನಮ್ಮ ಸಭೆಗಳಲ್ಲಿ ಪೂರ್ಣಾಸಕ್ತಿಯಿಂದ ದೇವರನ್ನ ಆರಾಧಿಸುತ್ತಿದ್ದೇವಾ ಎಂಬುವಂಥ ಒಂದು ಪ್ರಶ್ನೆಯನ್ನ ಎದ್ದೇಳುವಂಥದ್ದು ಬಹಳವಾಗಿದೆ ಈ ದಿನಮಾನಗಳಲ್ಲಿ.
ನಮ್ಮ ಆರಾಧನೆಯಲ್ಲಿ ಆ ಒಂದು ಪೂರ್ಣತೆಯನ್ನು ಕಾಣುವುದಕ್ಕೆ ಸಾಧ್ಯವಾಗ್ತಾ ಇದೆಯಾ? ನಾವು ಕೇವಲ ವಾದ್ಯಗಳ ಸ್ವರಗಳಿಗೆ ಅಥವಾ ವಾದ್ಯಗಳ ಶಬ್ದಕ್ಕೆ ಮಾತ್ರ ಒಳಗಾಗಿ ದೇವರನ್ನ ಆರಾಧಿಸುತ್ತಿದ್ದೇವಾ? ಬದಲಾಗಿ ಈ ವಾದ್ಯ ಉಪಕರಣಗಳ ಒಟ್ಟಿಗೆ ಪೂರ್ಣ ಶಕ್ತಿಯಿಂದ ನಾವು ದೇವರನ್ನು ಆರಾಧಿಸುತ್ತಿದ್ದೇವ? ದಾವೀದನ ಜೀವಿತದಲ್ಲಿ ದಾವೀದನು ಹೇಳುವಂಥದ್ದು, ದಾವೀದನು ದೇವರನ್ನ ಆರಾಧಿಸಿರುವಂಥದ್ದು ಎಲ್ಲ ರೀತಿಯ ವಾದ್ಯ ಉಪಕರಣಗಳೊಂದಿಗೆ, ಅದರೊಂದಿಗೆ ಬಹಳ ಪ್ರಾಮುಖ್ಯವಾಗಿ ಇದ್ದಂಥದ್ದು ಅವರು ಪೂರ್ಣ ಶಕ್ತಿಯಿಂದ ಯೆಹೋವನನ್ನ ಆರಾಧಿಸಿದರು ಎಂಬುದಾಗಿ. 2020 ತನಕ ನಮ್ಮಲ್ಲಿ ಇಲ್ಲದೆ ಹೋಗಿ ಎಲ್ಲರಲ್ಲ ಕೆಲವರಲ್ಲಿ ಒಳ್ಳೆಯ ಶತಮಾನದಲ್ಲಿ ಇಲ್ಲದೆ ಹೋಗಿರುವಂಥ ಒಂದು ವಿಚಾರ, ಪೂರ್ಣ ಶಕ್ತಿಯಿಂದ ದೇವರನ್ನ ಆರಾಧಿಸದೇ ಇರುವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದಲ್ಲ, ಬಾಹ್ಯವಾದಂಥ ಎಲ್ಲ ವಿಚಾರಗಳಲ್ಲಿ ನಾವು ವಿ ಆರ್ ಇನ್ವಾಲ್ವ್. ನಮ್ಮ ಸಭೆಗಳಲ್ಲಿ ಬೇರೆ ಸಭೆಗಳಿಗಿಂತಲೂ ಮಿಗಿಲಾಗಿರುವಂತಹ ಸೌಂಡ್ ಸಿಸ್ಟಮ್ಗಳನ್ನು, ಬೇರೆ ಸಭೆಗಳಿಗಿಂತಲೂ ಮಿಗಿಲಾಗಿರುವಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ಎಲ್ಲವನ್ನ ಇಟ್ಕೊಂಡಿದ್ದೇವೆ. ಆದರೆ ಪೂರ್ಣ ಶಕ್ತಿಯಿಂದ ನಾವು ದೇವರನ್ನ ಆರಾಧಿಸುತ್ತಿದ್ದೇವಾ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಜಲ್ಲರಿಯಿಂದ ದಮ್ಮಡಿ ಬಡಿಯುತ್ತಾ ಕೊಂಬೂದುತ್ತಾ ದೇವರನ್ನ ಸ್ತುತಿಸಿರಿ. ಇದು ದೇವರು ನನಗೆ ಕೊಟ್ಟಿರುವಂತ ಒಂದು ಆಜ್ಞೆಯಾಗಿದೆ. ಹೌದು, ದೇವರನ್ನ ಸ್ತುತಿಸುವಂತ ಸಂದರ್ಭದಲ್ಲಿ ಇವೆಲ್ಲವನ್ನ ಉಪಯೋಗಿಸಿಕೊಳ್ಳಬೇಕಾಗಿರುವಂಥದ್ದು ಒಂದು ಒಳ್ಳೆಯ ವಿಚಾರವೇ. ಆದರೆ ಪೂರ್ಣತೆ ಇದರಲ್ಲಿ ಕಾಣುವುದಕ್ಕೆ ಸಾಧ್ಯವಾಗದೆ ಹೋದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಗೊತ್ತು, ದಾವೀದನು ದೇವರ ಮಂಜೂಷವನ್ನ ದಾವೀದನ ಊರಿಗೆ ತರುವಂತ ಸಂದರ್ಭದಲ್ಲಿ ದಾವೀದನ ಹೆಂಡತಿಯಾದ ಮೀಕಳು ದಾವೀದನನ್ನ ಹೀಯಾಳಿಸುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಬರೆದಿರುವುದಾಗಿ ನೋಡುತ್ತೇವೆ. ಅಲ್ಲಿ ದಾವೀದನು ಹೇಳುವಂಥದ್ದು, ನಾನು ಇದಕ್ಕಿಂತಲೂ ಇನ್ನೂ ಹೀನವಾಗಿ ದೇವರನ್ನ ಆರಾಧಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಕಾರಣ, ದಾವೀದನಿಗೆ ಗೊತ್ತಿತ್ತು ದಾವೀದನ ಪ್ರಾರಂಭ ಎಲ್ಲಿಂದ ಪ್ರಾರಂಭವಾಗಿತ್ತು ಎಂಬುದಾಗಿ. ಅನೇಕ ಸಂದರ್ಭದಲ್ಲಿ ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲ್ ಮಕ್ಕಳಿಗೆ ಇದ್ದಂತಹ ಒಂದು ಸೋಲು, ಅವರು ದೇವರು ಮಾಡಿದಂತಹ ಅದ್ಭುತಗಳನ್ನ ಬೇಗ ಮರ್ತೋದ್ರು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಐಗುಪ್ತ ದೇಶದಲ್ಲಿ 10 ಅದ್ಭುತಗಳನ್ನ ಮಾಡಿ ದೇವರು ಇಸ್ರಾಯೇಲ್ ಮಕ್ಕಳನ್ನ ಬಿಡುಗಡೆ ಮಾಡ್ದ. ಆದರೆ ದೇವರು ಮಾಡಿದಂತಹ 10 ಅದ್ಭುತಗಳನ್ನ ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರದ ಮುಂಭಾಗದಲ್ಲಿ ಮರೆತು ಹೋದ್ರು. ಅಂದ್ರೆ ಕೇವಲ 3 ದಿನ ಪ್ರಯಾಣದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನ ಮರೆತು ಹೋದ್ರು. ನಮ್ಮ ಜೀವಿತದಲ್ಲೂ ನಮ್ಮ ಪ್ರಾರಂಭ ಯಾವ ರೀತಿಯಾಗಿತ್ತು? ನಾವು ಯೇಸುವಿನ ಪ್ರೀತಿಯನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಯಾವ ರೀತಿಯಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ವಿ. ಆದರೆ ಈಗ ಸೌಕರ್ಯಗಳು ಜಾಸ್ತಿಯಾದಾಗ, ಆರ್ಥಿಕವಾಗಿ ನಮ್ಮ ಜೀವಿತದಲ್ಲಿ ಆರ್ಥಿಕವಾದಂತಹ ಉನ್ನತಿಗಳು ಬಂದಾಗ, ನಾವು ಇವತ್ತು ದೇವಾಲಯದಲ್ಲಿ ಕುಳಿತುಕೊಳ್ಳುವಂಥ ರೀತಿ, ಪ್ರಾರ್ಥಿಸುವಂಥ ರೀತಿ, ಪ್ರಾರ್ಥನೆಗೆ ಉಪಯೋಗಿಸುವಂಥ ಪದಗಳ ರೀತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಎಂಬುದಾಗಿ ಒಂದು ಸಾರಿ ಯೋಚಿಸುವಂಥದ್ದು ಬಹಳ ಮುಖ್ಯ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಮೀಕಳು ಹೇಳುವಂಥದ್ದು, ಇಸ್ರಾಯೇಲರ ರಾಜನು ತನ್ನ ದಾಸಿಯರೊಟ್ಟಿಗೆ ಯಾವ ಹೀನವಾಗಿ ನಡೆದು ಬಂದನು ಎಂಬುದಾಗಿ. ಆದರೆ ದಾವೀದನು ಹೇಳುವಂಥದ್ದು, ನನ್ನನ್ನ ಇಲ್ಲಿ ತನಕ ತಂದಂಥ ದೇವರಿಗೆ ಇದಕ್ಕಿಂತಲೂ ಹೀನವಾಗಿ ನಾನು ಆರಾಧಿಸುವುದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರಂಭವನ್ನು ನೆನೆಸುವಂಥದ್ದು ಬಹಳ ಮುಖ್ಯ.
ಈ ಯೇಸುವನ್ನ ಕಂಡುಕೊಂಡಂಥ ಸಂದರ್ಭದಲ್ಲಿ ನಮ್ಮ ಜೀವಿತದ ಪ್ರಾರಂಭ ಯಾವ ರೀತಿಯಾಗಿತ್ತು, ಆ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿತ್ತು, ನಮ್ಮ ಆರಾಧನೆ ಯಾವ ರೀತಿಯಾಗಿತ್ತು. ಆದರೆ ಸೌಕರ್ಯಗಳು ಜಾಸ್ತಿ ಆಗುತ್ತಾ ಬಂದಂಥ ಸಂದರ್ಭದಲ್ಲಿ ನಮಗೆ ಈ ಆರಾಧನೆಯಲ್ಲಿ ನಮ್ಮ ಜೀವಿತದಲ್ಲಿ ಆದಂಥ ಬದಲಾವಣೆಗಳು ಯಾವುದು? ಇವತ್ತು ನಾವು ಸೋಷಿಯಲ್ ಸ್ಟ್ಯಾಟಸ್ ನೋಡಿ ದೇವರನ್ನ ಆರಾಧನೆ ಮಾಡ್ತೇವೆ. ಇವತ್ತು ಸೋಷಿಯಲ್ ಸ್ಟ್ಯಾಟಸ್ ನೋಡಿ ಆಲಯಕ್ಕೆ ನಾವು ಹೋಗ್ತೇವೆ. ಆದರೆ ಇದು ಎಲ್ಲಿಂದ ಬಂದಿದೆ ಎಂಬುವಂಥದ್ದನ್ನ ಪ್ರಿಯರೇ ನೀನು ನಾನು ಮರಿಬಾರದು. ಯಾವ ಸತ್ಯವೇದದಲ್ಲಿ ನಾವು ನೋಡುವಂಥದ್ದು, ಆತನು ನೆನ್ನೆಯೂ ಇಂದು ಎಂದೆಂದಿಗೂ ಏಕರೀತಿಯಾಗಿ ಇರುವಂಥ ದೇವರು. ನಮ್ಮ ಸಾಮಾಜಿಕ ಸ್ಟೇಟಸ್ಗಳು ಬದಲಾಗ್ಬಿಟ್ಟಿದೆ, ಆದರೆ ದೇವರು ಬದಲಾಗಲಿಲ್ಲ. ಆದರೆ ನಮ್ಮ ಒಂದು ಸೋಷಿಯಲ್ ಸ್ಟೇಟಸ್ ಬದಲಾಗುವಂಥ ರೀತಿಯಲ್ಲಿ ನಮಗಿರುವಂಥ ದೇವರ ಪ್ರೀತಿಯಲ್ಲಿ ಬದಲಾವಣೆ, ನಮ್ಮ ಆರಾಧನೆಯಲ್ಲಿ ಬದಲಾವಣೆಯನ್ನು ನಾವು ನೋಡಿದ್ದೇವೆ. ಪ್ರಿಯರೇ, ಇದು ಒಂದು ಒಳ್ಳೆಯ ವಿಚಾರವಲ್ಲ. ಸೊ ಇಲ್ಲಿ ನಾವು ನೋಡುವಂಥದ್ದು, ದೇವರನ್ನ ದಾವೀದನು ಪೂರ್ಣಾನಂದದಿಂದ ದೇವರನ್ನ, ಪೂರ್ಣ ಶಕ್ತಿಯಿಂದ ದೇವರನ್ನ ಆರಾಧಿಸಿದನು ಎಂಬುದಾಗಿ. ಅಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಆರಾಧನೆ ಪರಿಪೂರ್ಣವಾಗಿ ದೇವರು ಅಂಗೀಕರಿಸಬೇಕಾದ್ರೆ ಅದು ಪೂರ್ಣವಾಗಿರುವಂತಹ ಆರಾಧನೆಯಾಗಿರಬೇಕು. ನಮ್ಮ ಆರಾಧನೆ ಅದು ಪೂರ್ಣವಾಗಿದೆಯಾ? ನಮ್ಮ ಪ್ರಾರ್ಥನೆ ಅದು ಪೂರ್ಣವಾಗಿದೆಯಾ? ನಮ್ಮ ಸತ್ಯವೇದ ಧ್ಯಾನ ಅದು ಪೂರ್ಣವಾಗಿದೆಯಾ ಎಂಬುವಂಥ ಒಂದು ವಿಚಾರವನ್ನ ನಾವು ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಕೊನೆಯದಾಗಿ ನಾವು ನೋಡುವಂಥದ್ದು, ಯಾರು ದೇವರನ್ನ ಆರಾಧನೆ ಮಾಡಬೇಕು? ಪ್ರಾರಂಭದಲ್ಲಿ ಕೇಳಿದ್ವಿ ಎಲ್ಲಿ ಆರಾಧನೆ ಮಾಡಬೇಕು, ಎರಡನೇದಾಗಿ ಕೇಳಿದ್ವಿ ಹೇಗೆ ಆರಾಧನೆ ಮಾಡಬೇಕು, ಮೂರನೇದಾಗಿ ಯಾರು ದೇವರನ್ನ ಆರಾಧನೆ ಮಾಡಬೇಕು. ಆರನೇ ವಾಕ್ಯ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಕೀರ್ತಿಸಲಿ. ಅಂದ್ರೆ ಜೀವವಿರುವಂತ ಪ್ರತಿಯೊಬ್ಬರು ದೇವರನ್ನ ಆರಾಧಿಸಬೇಕು. ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಈ ಒಂದು ಅದ್ಭುತವನ್ನ ನೆನೆಸಿ ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಶ್ವಾಸವಿರುವುದೆಲ್ಲವೂ. ಯೆಶಾಯನ ಪ್ರವಾದನ ಪುಸ್ತಕ 38ನೇ ಅಧ್ಯಾಯದಲ್ಲಿ ಹಿಸ್ಕೀಯನ ಒಂದು ಪ್ರಾರ್ಥನೆಯನ್ನ ನಾವು ನೋಡ್ತೇವೆ. 38ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ಹಿಸ್ಕೀಯನು ಹೇಳುವಂಥದ್ದು, ಪಾತಾಳದವರು ನಿನ್ನನ್ನ ಸ್ತುತಿಸರು, ಸತ್ತವರು ನಿನ್ನನ್ನ ಸ್ತುತಿಸರು, ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನನ್ನ ಸ್ತುತಿಸರು, ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯಸಂಧತೆಯನ್ನ ಆಶ್ರಯಿಸಲಾರರು. ಜೀವಂತನೇ ನಿನ್ನನ್ನು ಸ್ತುತಿಸುವನು. ಹೌದು, ಜೀವಂತನಾದ ನಾನೇ ಈ ಹೊತ್ತು ನಿನ್ನನ್ನು ಹೊಗಳುವೆನು. ಸೊ ನಮಗೆ ಗೊತ್ತು ಹಿಸ್ಕೀಯನ ಜೀವಿತದಲ್ಲಿ ನಡೆದಂಥ ವಿಚಾರ ಏನೆಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತು. ಸರ್ವಶಕ್ತನಾದ ದೇವರು ಯೆಶಾಯ ಪ್ರವಾದಿಯ ಮೂಲಕವಾಗಿ ಹಿಸ್ಕೀಯನಿಗೆ ಹೇಳ್ದ, ನಿನ್ನ ಗೃಹ ವಿಚಾರವನ್ನ ನೀನು ಸರಿಪಡಿಸ್ಕೋ, ಯು ಹ್ಯಾವ್ ಗೋಯಿಂಗ್ ಟು ಡೈ, ನೀನು ಸಾಯಲಿದ್ದಿ. ಆದರೆ ಹಿಸ್ಕೀಯನು ಈ ವರ್ತಮಾನವನ್ನ ಕೇಳಿದಾಗ ಗೋಡೆಯ ಕಡೆಗೆ ತನ್ನ ಮೊರೆಯನ್ನ ತಿರುಗಿಸಿ ಸರ್ವಶಕ್ತನಾದ ದೇವರಿಗೆ ಆತನು ಪ್ರಾರ್ಥನೆ ಮಾಡಿದ. ಆತನ ಪ್ರಾರ್ಥನೆಗೆ ಸದುತ್ತರವಾಗಿ ಸರ್ವಶಕ್ತನಾದ ದೇವರು ಅವನ ಆಯುಸ್ಸನ್ನ ಉದ್ದ ಮಾಡ್ದ. ಸೊ ಈ ರೀತಿ ಆಯುಸ್ಸನ್ನ ಉದ್ದ ಮಾಡಲ್ಪಟ್ಟಂತ ಹಿಸ್ಕೀಯನು ದೇವರೊಟ್ಟಿಗೆ ಮಾಡಿದ ಪ್ರಾರ್ಥನೆಯನ್ನ ನಾವು ಓದಿ ಕೇಳಿದ್ದೇವೆ. ಇಲ್ಲಿ ನಾವು ನೋಡುವಂಥದ್ದು, ಪಾತಾಳದವರು ನಿನ್ನನ್ನ ಸ್ತುತಿಸರು, ಸತ್ತವರು ನಿನ್ನನ್ನ ಸ್ತುತಿಸರು ಎಂಬುದಾಗಿ. ಅಂದರೆ ಇದು ಹೇಳುವಂಥದ್ದು ಕೇವಲ ಬಾಹ್ಯವಾದಂಥ ಜೀವಿತದ ಕುರಿತಾಗಿ ಅಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಪ್ರಕಟಣೆಯ ಪುಸ್ತಕದಲ್ಲಿ ಒಂದು ವಾಕ್ಯ ನಾವು ಈ ರೀತಿಯಾಗಿ ಬರೆದಿರುವುದಾಗಿ ನೋಡುತ್ತೇವೆ.
ನೀನು ನಿನಗೆ ಜೀವಿಸುವವನು ಎಂಬುದಾಗಿ ಹೆಸರಿದ್ದರೂ ನೀನು ಸತ್ತವನಾಗಿದ್ದಿ ಎಂಬುದಾಗಿ. ಬಾಹ್ಯವಾದಂಥ ಜೀವ ನಮ್ಮಲ್ಲಿ ಇರಬಹುದು. ಪ್ರಿಯ ದೇವರ ಮಕ್ಕಳೇ, ಬಾಹ್ಯವಾದ ಜೀವ ನಮ್ಮಲ್ಲಿ ಇದ್ದು ನಾವು ದೇವರನ್ನ ಸ್ತುತಿಸದೆ ಹೋದರೆ ನಾವು ಸತ್ತವರಿಗೆ ಸಮಾನರಾಗಿದ್ದೇವೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ನಾವು ದೇವರನ್ನ ಸ್ತುತಿಸುವಂತವರಾಗಿದ್ದೇವ? ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವ? ಅಥವಾ ಜೀವವಿರುವವರು ಎಂಬುದಾಗಿ ಹೆಸರನ್ನ ಪಡೆದು ಸತ್ತವರಾಗಿದ್ದೇವ? ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ. ಹಿಸ್ಕೀಯನ ಒಂದು ಪ್ರಾರ್ಥನೆಯನ್ನು ನಾವು ಈ ಸಂದರ್ಭದಲ್ಲಿ ಮನನ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಹಿಸ್ಕೀಯನು ಹೇಳುವಂಥದ್ದು ಕೊನೆಯ ಭಾಗದಲ್ಲಿ ಆತನು ಹೇಳುವಂಥದ್ದು, ಜೀವಂತನೇ ನಿನ್ನನ್ನು ಸ್ತುತಿಸುವನು, ಹೌದು ಜೀವಂತನಾದ ನಾನೇ ಈ ಹೊತ್ತು ನಿನ್ನನ್ನ ಹೊಗಳುವೆನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಹಿಸ್ಕೀಯನೊಟ್ಟಿಗೆ ಸೇರಿ ಈ ಒಂದು ಪ್ರಾರ್ಥನೆಯನ್ನ ಅಥವಾ ಈ ಒಂದು ಮಾತನ್ನು ಹೇಳುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತದ? ಈ ಬೆಳಗಿನ ಜಾವದಲ್ಲಿ ಜೀವಂತನೇ ನಿನ್ನನ್ನ ಸ್ತುತಿಸುವನು, ಹೌದು ಜೀವಂತನಾದ ನಾನೇ ಇವತ್ತು ನಿನ್ನನ್ನು ಹೊಗಳುವೆನು. ದೇವರು ನಮ್ಮ ಜೀವಿತದಲ್ಲಿ ಆಯುಸ್ಸನ್ನು ಕೊಟ್ಟಿರುವಾಗ, ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿರುವಾಗ, ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿರುವಾಗ, ಈ ಅವಕಾಶವನ್ನು ತೆಗೆದುಕೊಂಡು ನಾವು ದೇವರನ್ನು ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಸೊ ಇವತ್ತು ನಮಗೆ ಸಂದರ್ಭ ದೇವರು ಕೊಟ್ಟಿದ್ದಾನೆ. ನಾಳೆ ನಮ್ಮದಲ್ಲ, ಮುಂದಿನ ಭಾನುವಾರ ನಮ್ಮದಲ್ಲ. ಆಗಿರುವಾಗ ಈ ಬೆಳಗಿನ ಜಾವದಲ್ಲಿ ನಾವು ಆಗಿರುವಂಥ ಜಾಗದಲ್ಲಿ ವೇರೆವರ್ ವಿ ಆರ್, ಈ ದೇವರನ್ನು ಆರಾಧಿಸುವುದಕ್ಕೆ, ಈ ದೇವರನ್ನು ಸ್ತುತಿಸುವುದಕ್ಕೆ, ಈ ದೇವರ ಪ್ರೀತಿಯನ್ನು ಹೊಗಳುವುದಕ್ಕೆ ಕೀರ್ತನೆ 103 ನಾವು ಓದಿದ ಪ್ರಕಾರವಾಗಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಮ್ಮ ಕಣ್ಣುಗಳ ಮುಂಚೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಿರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡಿದ್ದೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ನೀನು ಆಯುಷನ್ನು ಕೊಟ್ಟಿರುವಾಗ ಮತ್ತೊಮ್ಮೆ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ನೀನು ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತವರಾಗಿದ್ದೇವೆ. ದೇವರೇ, ಈ ಸಂದರ್ಭದಲ್ಲಿ ಕರ್ತನೇ, ನಿಮ್ಮ ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಆಶೀರ್ವದಿಸು. ಈ ಒಂದು ವಾರ ಜೀವಿಸುವುದಕ್ಕೆ ಬೇಕಾಗಿರುವಂಥ ನಿನ್ನ ಕೃಪೆಯನ್ನು, ನಿನ್ನ ಶಕ್ತಿಯನ್ನು, ನಿನ್ನ ಆಲೋಚನೆಯನ್ನು ನಮಗೆ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲವನ್ನು ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ಬಿಡುತ್ತೇವೆ. ನಮ್ಮ ಪ್ರೀತಿಯ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ನ್ಯೂನತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ವಿಷಯ ಮೇಲೆ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇಲೆ. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.